ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಇರಲಿ, SSC, MTS ಆಗಿರ್ಬೋದು, CHSL ಆಗಿರ್ಬೋದು, CGL ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರದ SDA, FDA, ವಿಲೇಜ್ ಅಕೌಂಟೆಂಟ್ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಆಫೀಸರ್, ಯಾವುದೇ PDO, ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪಾಲಿಟಿ ಅಂತ ಹೇಳಿದ್ರೆ ನಮ್ಮ ಸಂವಿಧಾನಬದ್ಧವಾಗಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ ಇತ್ಯಾದಿಗಳಿಗೆ ಯಾವ ರೀತಿ ಒಂದು ಅಧಿಕಾರ ಪ್ರಾಪ್ತಿ ಆಗ್ತದೆ, ಸಂವಿಧಾನಬದ್ಧವಾಗಿ ಯಾವ ರೀತಿ ಕಾರ್ಯಪ್ರವೃತ್ತರಾಗ್ತದೆ ಅನ್ನೋದು ಪ್ರಶ್ನೆ ಬರ್ತದೆ. ನಾನು ಕಳಿಸಲ್ಲ ನಿಮಗೆ. ನಮ್ಮ ಯಾವುದ್ರ ಬಗ್ಗೆ ಪಾಠ ಮಾಡಿದ್ದೆ ಅಂತ ಹೇಳಿದ್ರೆ, ನಮ್ಮ ಸಂಸತ್ತಿನ ಬಗ್ಗೆ. ಸಂಸತ್ತು ಅಂತ ಹೇಳಿದ್ರೆ ಯಾರೆಲ್ಲ ಒಳಗೊಂಡಿದ್ದಾರೆ ಅಂತೇಳಿ ಆರ್ಟಿಕಲ್ 79 ಅಲ್ಲಿ ಒಂದು ಪಾಠ ಮಾಡಿದ್ದೆ. ಅದರ ಮುಂದುವರಿದ ಭಾಗವಾಗಿ ಇವತ್ತು ನಾನು ಲೋಕಸಭೆ ಬಗ್ಗೆ. ಸಂಸತ್ತು ಅಂತ ಹೇಳಿದ್ರೆ ನಾವು ಕಳೆಸಲ ಮಾಡಿದಾಗೆ ರಾಜ್ಯಸಭೆ, ಲೋಕಸಭೆ, ರಾಷ್ಟ್ರಪತಿ ಸೇರಿದಂತೆ ಮೂರೂ ಒಳಗೊಂಡಂತೆ ಏನಾಗ್ತದೆ ಅಲ್ಲಿ ಸಂಸತ್ತು ಅಂತ ಆಗ್ತದೆ ಅಂತ ಆರ್ಟಿಕಲ್ 79 ಅಲ್ಲಿ ಅಧ್ಯಯನ ಮಾಡಿತ್ತು. ಇವತ್ತು ನಾವು ಅದರ ಇನ್ನೊಂದು ಭಾಗವಾಗಿ ವಿಸ್ತೃತವಾಗಿ ಲೋಕಸಭೆಗೆ ಸಂಬಂಧಪಟ್ಟ ತುಂಬಾ ಪ್ರಶ್ನೆಗಳು ಬರ್ತದೆ, ಅದರ ಬಗ್ಗೆ ಓದುವ. ನೋಡಿ, ಇಲ್ಲಿ ಒಂದು ಚಿತ್ರ ಇದೆ. ಇದು ನಮ್ಮ ಹಳೆಯ ಸಂಸತ್ತು. ಇದು ಒಂದು ಹಳೆಯದು, ಬ್ರಿಟಿಷರ ಕಾಲದಲ್ಲೇ ಮಾಡಿದ್ದು. ಇತ್ತೀಚೆಗೆ ನಮ್ಮ ಭಾರತ ಸರ್ಕಾರವೇ ಕಟ್ಟಿದಂತ ಹೊಸ ಪಾರ್ಲಿಮೆಂಟ್. ಇಲ್ಲಿ ನಮ್ಮ ಸಭೆಗಳು ನಡೀತದೆ ಇತ್ತೀಚೆಗೆ. ಇದರ ಮೊದಲು ಇಲ್ಲಿ ನಡೀತಾ ಇತ್ತು. ನಿಮಗೆ ಗೊತ್ತಾಗ್ಲಿ ನಮ್ಮ ಸಂಸತ್ತು ಹೇಗಿದೆ ಅಂತ ಇದೊಂದು ಚಿತ್ರ ಕೊಟ್ಟಿದ್ದೇನೆ. ಮುಂದುವರೆದು ನಾವೀಗ ನಾನು ಕಳೆದ ಸಲ ಹೇಳಿದಾಗೆ ಈ ನಿಮ್ಮ ಚಿತ್ರ ನೋಡಿದಾಗ ಗೊತ್ತಾಗ್ತದೆ ಸಂಸತ್ತು ಅಂತ ಹೇಳಿದ್ರೆ ಯಾವುದೆಲ್ಲ ಒಳಗೊಂಡಂತೆ ಆಗ್ತದೆ ಅಂತ ಹೇಳಿ ನಾನು ಹೇಳಿದಾಗೆ ಅದರ ನೋಡಿದರೆ ಮಾತ್ರ ನಿಮಗೆ ಲೋಕಸಭೆ ಅರ್ಥ ಆಗ್ತದೆ. ಸಂಸತ್ತು ಅಂತ ಹೇಳಿದ್ರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಒಳಗೊಂಡಂತೆ ಭಾರತೀಯ ಸಂಸತ್ತು ಅಂತ ನಾವು ಕಳೆಸಲ ನೋಡಿದ್ದೇವೆ. ಕ್ಲಿಯರ್? ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವು ಅಧ್ಯಯನ ಮಾಡೋದು ಲೋಕಸಭೆಗೆ ವಿಸ್ತೃತವಾಗಿ ತುಂಬಾ ಪ್ರಶ್ನೆಗಳು ಬರ್ತವೆ, ಅದರ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೊರಟಿದ್ದು. ಕಳೆಸಲ ನಾವು ಇದು ಅಧ್ಯಯನ ಮಾಡಿದ್ದೇವೆ. ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಆದಂತೆ ಎಲ್ಲ ಒಳಗೊಂಡಂತೆ ಭಾರತೀಯ ಸಂಸತ್ತು ಆಗ್ತದೆ. ಅದು ಆರ್ಟಿಕಲ್ 79 ಅಧ್ಯಯನ ಮಾಡಿತ್ತು. ಇವತ್ತು ನಾವು ಲೋಕಸಭೆ ಬಗ್ಗೆ ಅಧ್ಯಯನ ಮಾಡುವ. ನೋಡಿ, ಇಲ್ಲಿ ಒಂದು ಬಹಳ ಅದ್ಭುತವಾದ ಒಂದು ಚಿತ್ರದಲ್ಲಿ ಬಹಳ ಕ್ಲಿಯರ್ ಆಗಿದೆ. ನಮ್ಮ ಭಾರತೀಯ ಸಂಸತ್ತು ಅಥವಾ ಲೋಕಸಭೆ ಯಾವ್ದು ಹೇಳ್ತೇವೆ ನಾವು? ಲೋಕಸಭೆ. ಈ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರಿದ್ದಾರೆ ಅಂತ ಯಾವಾಗ್ಲೂ ಒಂದು ಪ್ರಶ್ನೆ ಬಂದ್ರೆ 543 ಸದಸ್ಯರಿದ್ದಾರೆ. ವಿದ್ಯಾರ್ಥಿಗಳೇ, ಇದೊಂದು ಪ್ರಶ್ನೆ ಆಗ್ತದೆ. ಇನ್ನು ಯಾವ್ಯಾವ ಕ್ಷೇತ್ರಗಳಿಂದ ಹೇಗೆ ಆಯ್ಕೆ ಆಗ್ತದೆ ಅಂತೇಳಿ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ. ವಿವಿಧ ರಾಜ್ಯಗಳಿಂದ 530 ಸಂಸದರು ಆಯ್ಕೆ ಆಗ್ತಾರೆ. ಹಾಗಾದ್ರೆ ಕರ್ನಾಟಕದಿಂದ ಎಷ್ಟಾಗ್ತಾರೆ ಅಂತ ಹೇಳಿದಾಗ ಇಲ್ಲೇ ನಿಮ್ಗೆ ಕೊಡ್ತೇನೆ. ಕರ್ನಾಟಕದಿಂದ 28 ಸದಸ್ಯರು ಆಯ್ಕೆ ಆಗ್ತಾರೆ ಲೋಕಸಭೆಗೆ. ಹಾಗೆ ಇಡೀ ಭಾರತದ ವಿವಿಧ ರಾಜ್ಯಗಳಿಂದ ಎಷ್ಟಂತ ಪ್ರಶ್ನೆ ಬಂದಾಗ 530. ಕೇಂದ್ರಾಡಳಿತ ಪ್ರದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ಅಂಡಮಾನ್, ನಿಕೋಬಾರ್ ಇತ್ಯಾದಿ ಏನು 8 ಕೇಂದ್ರಾಡಳಿತ ಪ್ರದೇಶ ಇದೆ, ಅಲ್ಲಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ಅಂದ್ರೆ 13. ಎಷ್ಟು? 13. ಇನ್ನು ನಾನಲ್ಲಿ ಇನ್ನೊಂದು ಕೊಟ್ಟಿದ್ದೇನೆ. ಭವಿಷ್ಯಕ್ಕಾಗಿ 7 ರಿಸರ್ವೇಶನ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದೆ ಒಂದು ಪಾಯಿಂಟ್. ಹಾಗಂದ್ರೆ ಏನು ನೋಡಿ, ಇಲ್ಲಿ ಗರಿಷ್ಠ ಸಾಮರ್ಥ್ಯ ಅಂತ ಕೊಟ್ಟಿದಾರಲ್ಲ ವಿದ್ಯಾರ್ಥಿಗಳೇ. ನಿಮಗೆ ಪ್ರಶ್ನೆ ಕೇಳಿದ್ರೆ ಲೋಕಸಭೆಯ ಗರಿಷ್ಠ ಸಾಮರ್ಥ್ಯ ಎಷ್ಟಿದೆ ಅಂತ ಹೇಳಿದ್ರೆ 550 ಬರೀರಿ. ಇವತ್ತಿನ ಮುಂದಿನ ಇದರಲ್ಲಿ ಪ್ರಶ್ನೆ ಬಂದಾಗ ನಿಮ್ಗೆ ಅಟ್ ಪ್ರೆಸೆಂಟ್ ಎಷ್ಟಿದ್ದಾರೆ ಅಂತ ಹೇಳಿದ್ರೆ 543 ಬರೀರಿ. ಅದರಲ್ಲಿ ವಿವಿಧ ರಾಜ್ಯಗಳಿಂದ ಎಷ್ಟು ಆಯ್ಕೆ ಆಗ್ತಾರೆ ಅಂತ ಬಂದ್ರೆ 530 ಓಕೆ ಮಾಡಿ ಆಯ್ತಾ. ಕೇಂದ್ರಾಡಳಿತ ಪ್ರದೇಶದಿಂದ ಎಷ್ಟು ಸದಸ್ಯರು ಆಯ್ಕೆ ಆಗ್ತಾರೆ ಅಂದ್ರೆ 13. ಭವಿಷ್ಯಕ್ಕಾಗಿ ಕಾದಿಡಿದು ಎಷ್ಟು ಅಂತ ಹೇಳಿದ್ರೆ 7. ಸೊ ಒನ್ಸ್ ಅಗೇನ್ ಒಟ್ಟು ಸಾಮರ್ಥ್ಯ, ಗರಿಷ್ಠ ಸಾಮರ್ಥ್ಯ 550. ಪ್ರಸ್ತುತ ಎಂಪಿಗಳ ಸಂಖ್ಯೆ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್, ಸಂಸದರ ಸಂಖ್ಯೆ 543. ವಿವಿಧ ರಾಜ್ಯಗಳಿಂದ 530, ಕೇಂದ್ರಾಡಳಿತ ಪ್ರದೇಶದಿಂದ 13, ಭವಿಷ್ಯಕ್ಕಾಗಿ 7.
ಕ್ಲಿಯರ್? ನೈಸ್. ಓಕೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಈ ಸ್ಲೈಡ್ ಅಲ್ಲಿ ನಾನು ಕೊಟ್ಟಿದ್ದೇನೆ. ಆಂಗ್ಲೋ ಇಂಡಿಯನ್ ಪ್ರಾತಿನಿಧ್ಯ ಅಂತ್ಯ ಅಂತ ಕೊಟ್ಟಿದ್ದೇನೆ. ಇದು ಹಾಗಿದ್ರೆ ಏನಿದು ಆಂಗ್ಲೋ ಇಂಡಿಯನ್ ಅಂತ್ಯ ಅಂತ ಕೊಟ್ಟಿದೆ? ಅದರ ಅರ್ಥ ವಿದ್ಯಾರ್ಥಿಗಳೇ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೇನೆ. ಮೊದಲು ನಮ್ಮ ಸಾಮರ್ಥ್ಯ ಅಂದ್ರೆ ಲೋಕಸಭೆಯಲ್ಲಿ ಒಟ್ಟು 552 ಸದಸ್ಯರಿದ್ರು. ಈ 552ರಲ್ಲಿ ಆಂಗ್ಲೋ ಇಂಡಿಯನ್ಗೆ ನಾವು ಪ್ರಾತಿನಿಧ್ಯ ಅಂದ್ರೆ ನಮ್ಮನ್ನು ಹಿಂದೆ ಬ್ರಿಟಿಷರು ಆಳಿದಾಗ ಬ್ರಿಟಿಷರು ಒಳಗೊಂಡಂತೆ ಬೇರೆ ಬೇರೆ ಏನು ಆ ಪಾಶ್ಚಿಮಾತ್ಯರಿದ್ರು ಅವರಿಗಾಗಿ ಒಂದು ಆಂಗ್ಲೋ ಇಂಡಿಯನ್ 2 ಸದಸ್ಯರನ್ನ ನಾವು ಇಲ್ಲಿ ಮೀಸಲಾಗಿಟ್ಟಿತ್ತು. ಅದು ನಾಮಕರಣ ಮಾಡ್ತಾ ಇತ್ತು. ಅದು ರದ್ದುವಾಗಿದೆ. ಹಾಗಾಗಿ ಇದು ರದ್ದಾದ್ಮೇಲೆ 2 ರದ್ದಾದ್ಮೇಲೆ ಎಷ್ಟಾಯ್ತು? -2 ಆದ್ಮೇಲೆ ಗರಿಷ್ಠ ಸಾಮರ್ಥ್ಯ ಎಷ್ಟು ಉಳಿತು? 550. ನಿಮಗೆ ಪ್ರಥಮ ಸೈಡ್ ಅಲ್ಲಿ ಹೇಳಿದ್ದು 550. ವಾಸ್ತವಿಕವಾಗಿ 2019ರಲ್ಲಿ ರದ್ದಾಗುವ ಮೊದಲು ಎಷ್ಟಿತ್ತು ಅಂತ ಪ್ರಶ್ನೆ ಬಂದ್ರೆ 552 ಬರೀಬೇಕು ನೀವು. ಆಂಗ್ಲೋ ಇಂಡಿಯನ್ ರದ್ದಾದ್ಮೇಲೆ ಎಷ್ಟು ಉಳಿದಿದೆ ಸಾಮರ್ಥ್ಯ ಅಂತ ಬಂದ್ರೆ 550 ಬರಿಬೇಕು. ಕ್ಲಿಯರ್? ಸೊ ಆಗ ನಿಮಗೆ ರಾಜ್ಯದ್ದು ಮತ್ತೆ ಕೇಂದ್ರದ ಹೇಳಿದ್ದೇನೆ. ಇದು ಯಾವಾಗ ರದ್ದಾಯಿತು ಅಂತ ಹೇಳಿದಾಗ ಪ್ರಶ್ನೆ ಬಂದ್ರೆ 2019ರಲ್ಲಿ. ನೆನ್ಪಿಟ್ಕೊಳ್ಳಿ. ಎಷ್ಟನೇ ತಿದ್ದುಪಡಿ ಅಲ್ಲಿ ಸಂಖ್ಯೆ ಕೂಡ ಕೇಳ್ತಾರೆ. 104ನೆಯ ಸಂವಿಧಾನದ ತಿದ್ದುಪಡಿ ಅನ್ವಯ ರದ್ದಾಗಿದೆ. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ರದ್ದಾಗಿ ಸಂಸತ್ತು ಓಕೆ ಆದ್ಮೇಲೆ ಅದು ಕಾನೂನಾಗಿ ಬಿಡ್ತದ? ಅದು ಜಾರಿಗೆ ಬರ್ತದ? ಇಲ್ಲ, ಅದಕ್ಕೊಂದು ಪ್ರಕ್ರಿಯೆ ಇರ್ತದೆ. ಅದು ರಾಷ್ಟ್ರಪತಿ ಹತ್ರ ಹೋಗಿ ಸೈನ್ ಆದ್ಮೇಲೆ ಅದು ರಾಜ್ಯಪತ್ರ ಅಂತ ಇರ್ತದೆ. ರಾಜ್ಯಪತ್ರದಲ್ಲಿ ಬರ್ಬೇಕು. ಜಾರಿಗೆ ಯಾವಾಗ ಅಂತ ಬಂದ್ರೆ ಜನವರಿ 2020. ಇಲ್ಲಿ 3 ಪ್ರಶ್ನೆ ಆಗ್ತದೆ ವಿದ್ಯಾರ್ಥಿಗಳು. ನೆನ್ಪಿಡಿ, ಆಂಗ್ಲೋ ಇಂಡಿಯನ್ ಯಾವ ವರ್ಷದಲ್ಲಿ ರದ್ದುಗೊಳಿಸಲಾಯಿತು? 2019. ಎಷ್ಟನೇ ತಿದ್ದುಪಡಿ ಅಂದಾಗ 104. ಎಂದಿನಿಂದ ಜಾರಿಗೆ ಬಂತು ಅಂತ ಹೇಳಿದ್ರೆ 220. ಸೊ ಕ್ಲಿಯರ್? ಓಕೆ. ಓಕೆ, ನೆಕ್ಸ್ಟ್ ನಾವು ಈ ಸ್ಲೈಡ್ ಅಲ್ಲಿ ಏನು ಅಂತ ನೋಡುವ. ನಿಮಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಬಹಳ ಕ್ಲಿಯರ್ ಆಗಿ ಇಲ್ಲಿ ಕೊಟ್ಟಿದ್ದೇನೆ. ಆಗ ನಿಮ್ಗೆ ಹೇಳಿದೆ ನಮ್ಮ ಸಂಸತ್ತರ ಸಂಖ್ಯೆ ಎಷ್ಟಿದೆ ಅಂದ್ರೆ 543 ಅಂತ ಹೇಳಿದೆ ನಿಮ್ಗೆ. ಈ 543 ಸಂಖ್ಯೆಯಲ್ಲಿ ನೆನ್ಪಿಡಿ, ಯಾವಾಗ್ಲೂ ಸರ್ಕಾರ ಆಗುದು ಲೋಕಸಭೆ ಆಧಾರಿತವಾಗಿ. ನಮ್ಮಲ್ಲಿ ರಾಜ್ಯಸಭೆ ಲೋಕಸಭೆ 2 ಇದೆ. ಪ್ರತಿ 5 ವರ್ಷಕ್ಕೊಂದ್ಸಲ, ಪ್ರತಿ 5 ವರ್ಷ ನಂತರ ಲೋಕಸಭೆ ಚುನಾವಣೆ. ಈ ಲೋಕಸಭೆ ಚುನಾವಣೆ ಆಧಾರಿತವಾಗಿ ಸರ್ಕಾರ ಆಗ್ತದೆ. ನಿಮಗೊಂದು ಪ್ರಶ್ನೆ ಬರ್ಬೋದು, ಸರ್ಕಾರ ಆಗುದು ರಾಜ್ಯಸಭೆ ಆಧಾರಿತವಾ ಅಥವಾ ಲೋಕಸಭೆ ಆಧಾರಿತ ಅಂದ್ರೆ ಲೋಕಸಭೆ ಚುನಾವಣೆ ಆಧಾರಿತವಾಗಿ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಚುನಾವಣೆ ಇರ್ತದೆ. 5 ವರ್ಷವ ಅಂತ ಕೇಳಿದ್ರೆ ಬೇರೆ ಬೇರೆ ಕಾರಣದಿಂದ ಅಲ್ಲಿ ಸರ್ಕಾರ ಬಹುಮತ ಕಳೆದುಕೊಂಡ್ರೆ ಬೇಗವೂ ಆಗ್ಬಹುದು. ಆದ್ರೆ ಅವರ ನಿರ್ದಿಷ್ಟ ಅವಧಿ ಎಷ್ಟು ಅಂದ್ರೆ 5 ವರ್ಷ. ಅಲ್ಲಿ ಸರ್ಕಾರ ಹೇಗೆ ರಚನೆ ಆಗ್ತದೆ ಅಂತ ಇಲ್ಲಿ ಒಂದು ಸೂತ್ರ ಕೊಟ್ಟಿದ್ದೇನೆ. 543 ಸದಸ್ಯರಲ್ಲಿ ಒಂದು ಸರ್ಕಾರ ಅಂತ ಆಗ್ಬೇಕಾದ್ರೆ ಬಹುಮತ ಹೇಗೆ ಬರಬೇಕು ಅಂತ ಹೇಳಿದ್ರೆ ಭಾಗಿಸು 2 ಮಾಡಿದಾಗ ಇಲ್ಲಿ ಪ್ಲಸ್ 1 ಮಾಡಿದಾಗ 272 ಬರ್ತದೆ. ಈ ಸಂಖ್ಯೆ ಯಾವುದೇ ಒಂದು ಪಕ್ಷ ಅಥವಾ ಪಕ್ಷಗಳ ಗುಂಪುಗಳು, ಉದಾಹರಣೆಗಾಗಿ ಯಾವುದೇ ಪಕ್ಷ ಒಂದು ಸಿಂಗಲ್ ಪಕ್ಷವೂ ಆಗಿರ್ಬೋದು ಅಥವಾ 4-6 ಜನ ಸೇರಿ ಒಂದು ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ, ಒಂದು ಫ್ರೆಂಡ್ಶಿಪ್ ಅಂತ ಹೇಳ್ತಿರಲ್ಲ ನಾವು ಕನ್ನಡದಲ್ಲಿ, ಅಥವಾ ಇಂಗ್ಲಿಷಲ್ಲಿ ಗೆಳತನ, ಇಂಗ್ಲಿಷಲ್ಲಿ ಫ್ರೆಂಡ್ಶಿಪ್ ಅಂತ ಹೇಳ್ತೇವಲ್ಲ, ಒಪ್ಪಂದ ಮಾಡ್ಕೊಂಡಿರ್ತಾರೆ. ನೀವೆಲ್ಲ ಒಂದು ಗುಂಪು. ಸೊ ಹಾಗಾಗಿ ನೀವು ನೋಡ್ಬೇಕು ಈಗಿನ ಸರ್ಕಾರ ಯಾವುದು ಅಂದ್ರೆ NDA ಅಂತ ಹೇಳ್ತಾರೆ. ಯಾವುದು? NDA, ನ್ಯಾಷನಲ್ ಡೆಮೋಕ್ರೆಟಿಕ್ ಅಲೈನ್ಸ್. ಇದ್ರ ಮೊದಲು ಯಾವುದಿತ್ತು ಅಂತ ಹೇಳಿದ್ರೆ ಆಗ UPA, ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್ ಅಂತ ಹೇಳಿ. ಇದು ಕೂಡ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ಸರ್ಕಾರ ಆಗುದು ಹೇಗೆ ಅಂದ್ರೆ ಒಟ್ಟು ಸ್ಥಾನ 543, ಚುನಾವಣೆ ಆಯಿತು. ಚುನಾವಣೆ ಆದ್ಮೇಲೆ ಅಲ್ಲಿ ಬಹುಮತ ಬರಬೇಕಾದ್ರೆ ಇಷ್ಟು ಸಂಖ್ಯೆ ಇರಬೇಕು. ಒಂದು ಪಕ್ಷಕ್ಕೆ ಇರಬಹುದು ಅಥವಾ 4-6 ಪಕ್ಷಗಳು ಸೇರ್ಕೊಂಡು ಒಂದು ಏನು ಸಂಘಟನೆ ಮಾಡಿರ್ತಾರೆ, ಅದೇ NDA UPA ಹೇಳಿದಲ್ಲ, ಆ ರೀತಿ ಸಂಘಟನೆ ಮಾಡಿ ಮಾಡಬಹುದು ಸರ್ಕಾರ. ಒಂದೇ ಪಕ್ಷಕ್ಕೆ ಬರಬೇಕಂತೇನಿಲ್ಲ. ಇದು ಒಂದು ಪಾಯಿಂಟ್ ಇಲ್ಲಿ ಕೊಟ್ಟಿದ್ದೇನೆ. ಸೊ ಸರ್ಕಾರ ರಚಿಸಲು ಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ 272. ಕ್ಲಿಯರ್? ಅಷ್ಟು ಜನ ಬಂದ್ರೆ ಸರ್ಕಾರ ಮಾಡಬಹುದು. ನೆಕ್ಸ್ಟ್ ಪಾಯಿಂಟ್ ನೋಡುವ ಹಾಗಿದ್ರೆ,
ಇನ್ನು ನಾವು ಮುಂದುವರೆದು ಈಗಾಗಲೇ ಹೇಳಿದೆ, ಒಂದು ಸರ್ಕಾರ ರಚನೆ ಆಗೋದು ಅಲ್ಲಿ 543ರಲ್ಲಿ ಒಟ್ಟು ಅದರ ಭಾಗಿಸಿದಾಗ ಏನು ಸಂಖ್ಯೆ ಬರ್ತದೆ ಅದು 2ರಷ್ಟು, ಅಂದರೆ ಸರಿ ಅರ್ಧ ಭಾಗಿಸಿದಾಗ 271 ಆಗ್ತದೆ ನಮ್ಮ ಭಾರತ ಸರ್ಕಾರದ್ದು, ಅಂದರೆ ರಚನೆ ಆಗಬೇಕಾದ್ರೆ. ಅಲ್ಲಿ +1 ಅಂದರೆ 272 ಯಾರು ಬರೀತಾರೆ ಅವರು ಸರ್ಕಾರ ಅಂತ ಆಯ್ತು. ಇಲ್ಲಿ ಹಾಗಿದ್ರೆ ನೀವು ಸಂಸದರು, ಪಾರ್ಲಿಮೆಂಟ್ ಸದಸ್ಯರು ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್, ಲೋಕಸಭಾ ಸದಸ್ಯರಾಗಲಿಕ್ಕೆ ಅರ್ಹತೆ ಏನು, ಕ್ವಾಲಿಫಿಕೇಶನ್ ಏನು ಅಂತ ಪ್ರಶ್ನೆ ಬರ್ಬೋದು. ಇಲ್ಲಿ ಒಂದೊಂದೇ ನೋಡ್ತಾ ಹೋಗುವ. ಇಲ್ಲಿ ನೋಡಿ, ಭಾರತದ ಪ್ರಜೆಯಾಗಿರ್ಬೇಕು. ಯಾರೇ ಆಗಿರಲಿ ನಮ್ಮ ಭಾರತದ ಪ್ರಜೆ ಆಗಬೇಕು, ಬಹಳ ಇಂಪಾರ್ಟೆಂಟ್. 25 ವರ್ಷ ಪೂರ್ಣಗೊಂಡಿರಬೇಕು, ಒಂದು ದಿವಸ ಕೂಡ ಕಡಿಮೆ ಆಗ್ಲಿಕ್ಕಿಲ್ಲ, ಬಹಳ ಇಂಪಾರ್ಟೆಂಟ್. ನಾಮಿನೇಷನ್ ಆಗ್ಲಿಕ್ಕೆ ನಾಳೆ ಲಾಸ್ಟ್ ಇದೆ, ಇವತ್ತು 25 ವರ್ಷ ಪೂರೈಸಿದೆ, ನಾಳೆ ಕೂಡ ಹೋಗಿ ಹಾಕ್ಬೋದು ಅವನು. ಒಬ್ಬ ವ್ಯಕ್ತಿ ಭಾರತದ ಯಾವುದೇ ಪ್ರಜೆ ಇದ್ರೆ 25 ವರ್ಷ ಪೂರ್ಣಗೊಂಡಿದ್ರೆ ಅವರು ಅರ್ಜಿ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗ್ಲಿಕ್ಕೆ ಅವರು ನಾಮಪತ್ರವನ್ನು ಸಲ್ಲಿಸಬಹುದು. ಕ್ಲಿಯರ್. ಭಾರತದ ಸಂಸದೀಯ ಕ್ಷೇತ್ರದ ಮತದಾರರಾಗಿರ್ಬೇಕು. ಅಂದ್ರೆ ಭಾರತದಲ್ಲಿ ಯಾವುದೇ MP ಕ್ಷೇತ್ರ, ಅದು ನಮ್ಮ ಉಡುಪಿ ಚಿಕ್ಕಮಗಳೂರು ಆಗಿರ್ಬೋದು, ಕರ್ನಾಟಕದ 28 ಕ್ಷೇತ್ರ ಆಗಿರ್ಬೋದು, ಭಾರತದ ಯಾವುದು, ಇವನ್ ಆಸಾಮದ ವ್ಯಕ್ತಿ ಕೂಡ ಇಲ್ಲಿ ಬಂದು ನಿಲ್ಬೋದು. ನಾವು ಕೂಡ ಹೋಗಿ ಆಸಾಮ್ MP ಕ್ಷೇತ್ರಕ್ಕೂ ನಿಲ್ಬೋದು. ಅಂದ್ರೆ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲವೂ ಒಂದೇ. ಹಾಗಾಗಿ ಆಸಾಮದ ವ್ಯಕ್ತಿಗೆ ನಾವು ಇಲ್ಲಿ ಟಿಕೆಟ್ ಕೊಡ್ಲಿಕ್ಕಿಲ್ಲ, ಇಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅವನಲ್ಲಿ ಆ ಸಾಮರ್ಥ್ಯ ಇದ್ರೆ, ಜನಪ್ರಿಯನಾಗಿದ್ರೆ, ಜನ ಅವನಿಗೆ ಒಪ್ಪಿದ್ರೆ ಅದು ಇಲ್ಲಿ ಕೂಡ ಸಾಧ್ಯತೆ ಇದೆ ಅಲ್ವಾ? ಆ ರೀತಿ ಇದೆ. ಸೊ ಅದು ಬಹಳ ಇಂಪಾರ್ಟೆಂಟ್. ಭಾರತದ ಯಾವುದೇ ಸಂಸದೀಯ ಕ್ಷೇತ್ರದಲ್ಲಿ ಮತದಾರರಾಗಿರ್ಬೇಕು. ಸೊ ಅದು ಬಹಳ ಇಂಪಾರ್ಟೆಂಟ್. ಓಕೆ. ಇನ್ನೊಂದು ಪಾಯಿಂಟ್ ಇದೆ, ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆ ಇರಬಾರ್ದು. ಎಸ್, ಸ್ವಾಭಾವಿಕವಾಗಿ ಒಬ್ಬ ವ್ಯಕ್ತಿ ಸರ್ಕಾರಿ ಅಧಿಕಾರಿ ಆಗಿದ್ರೆ ಅವನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಸರ್ಕಾರದ ವಿವಿಧ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಪಡೆಯುವಂಥ ಒಂದು ಸ್ಥಾನಮಾನಗಳಿದೆ, ಅದನ್ನು ಕೂಡ ಇದ್ರೆ ಅದನ್ನು ರಾಜೀನಾಮೆ ಕೊಟ್ಟು ಅವರು ನಿಲ್ಬೋದು. ಸರ್ಕಾರಿ ಅಧಿಕಾರಿ ಇದ್ರೂ ಕೂಡ ರಾಜೀನಾಮೆ ಕೊಟ್ಟು ನಿಲ್ಬೋದು ಹೊರತು ಅಲ್ಲಿ ಇದ್ದುಕೊಂಡೇ ಅವರು ಅದರಲ್ಲಿ ಸ್ಪರ್ಧೆ ಮಾಡುವಾಗಿಲ್ಲ. ಇದು ಒಂದು ಪಾಯಿಂಟ್ ಆಯ್ತು. ಓಕೆ. ನಾವು ಈ ಸ್ಲೈಡಲ್ಲಿ ನೋಡ್ತಾ ಇರೋದು ಏನು ಅಂತ ಹೇಳಿದ್ರೆ, ಒಂದು ಸಂಸತ್ತು ಹೊಸದಾಗಿ ರಚನೆ ಆದಮೇಲೆ ಅಲ್ಲಿಯ ಲೋಕಸಭೆ ಸ್ಪೀಕರ್, ಸಭಾಪತಿ ಆಯ್ಕೆ ಮಾಡೋ ಪ್ರಕ್ರಿಯೆ ಹೇಗೆ ಅಂತ ಇಲ್ಲಿ ಕೊಟ್ಟಿದ್ದೇನೆ. ತುಂಬಾ ಪ್ರಶ್ನೆ ಬರ್ತದೆ. ಸದನದ ನಾಯಕ, ಇಡೀ ಸಭೆಯನ್ನ ಮುನ್ನಡೆಸಲಿಕ್ಕೆ ಅಲ್ಲಿ ಒಂದು ಸಭಾ ಅಧ್ಯಕ್ಷರು, ಅದು ಬಹಳ ಇಂಪಾರ್ಟೆಂಟ್ ಹುದ್ದೆ. ಯಾಕೆಂತ ಹೇಳಿದ್ರೆ ನೀವು ನೋಡಿರ್ಬೋದು, ಯಾವುದೇ ಕಲಾಪಗಳನ್ನು ನೋಡುವಾಗ ಲೋಕಸಭಾ ಸಭಾಧ್ಯಕ್ಷರು ಮೇಲೆ ಇರ್ತಾರೆ ಚೇರ್ನಲ್ಲಿ, ಪ್ರಧಾನಮಂತ್ರಿ ಒಳಗೊಂಡಂತೆ ಎಲ್ಲ ಮಂತ್ರಿಗಳು ಮತ್ತೆ ಎಲ್ಲ ಸದಸ್ಯರು ಕೆಳಗಿನ ಇದರಲ್ಲಿ ಇರ್ತಾರೆ. ಬೇರೆ ಬೇರೆ ಅವರ ಪ್ರತಿಯೊಬ್ಬರಿಗೂ ಅವರು ವಿಭಾಗವನ್ನು ಕೊಟ್ಟಿರ್ತಾರೆ, ಅಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಹಾಗಿದ್ರೆ ಆ ಹುದ್ದೆ ಮಹತ್ವ ನಿಮ್ಗೆ ಗೊತ್ತಾಯ್ತು. ಸಭಾ ಅಧ್ಯಕ್ಷರ ಆಯ್ಕೆ ಹೇಗೆ ಆಗ್ತದೆ ಅಂತೇಳಿ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಅಂತ ಹೇಳ್ತಾರೆ ಅಲ್ವಾ? ಅಥವಾ ಲೋಕಸಭೆಯ ಅತ್ಯುನ್ನತವಾದ ಅಧ್ಯಕ್ಷಾಧಿಕಾರ ಯಾವ ರೀತಿ ಆಯ್ಕೆ ಆಗ್ತದೆ ಅಂತ. ಹೊಸದಾಗಿ ರಚನೆ ಆದ್ಮೇಲೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅದಕ್ಕೆ ಪ್ರಕ್ರಿಯೆಗೆ ಪ್ರಾರಂಭಿಸಿ ಒಬ್ಬ ಹಂಗಾಮಿ, ಯಾವುದೇ ಒಂದು ಸಭೆ ಆಗುವಾಗ ಹಂಗಾಮಿ, ಯಾಕೆಂದ್ರೆ ತತ್ಕಾಲೀನ ಒಂದು ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ ಫಸ್ಟ್. ಉದಾಹರಣೆಗೆ 543 ಇಲ್ಲಿ ಕೂತ್ಕೊಂಡಿದ್ದಾರೆ, ಅಲ್ಲಿ ಅತ್ಯಂತ ಹಿರಿಯರಾಗಿರ್ಬೋದು, ಅನುಭವ ಆಗಿರಬೇಕು, ಅವರಿಗೆ ಹಂಗಾಮಿ. ಈ ಇಡೀ ಸಭೆಯನ್ನ ಮುಂದಿನ ಅಧ್ಯಕ್ಷರನ್ನ ಆಯ್ಕೆ ಮಾಡುವವರಿಗೆ ಮಾತ್ರ ಇರುವುದು. ಆ ರೀತಿಯ ಅದಕ್ಕೆ ಪ್ರೊಟೆಮ್ ಸ್ಪೀಕರ್ ಅಂತಲೂ ಕೂಡ ಹೇಳ್ತಾರೆ, ಪ್ರೊಟೆಮ್ ಸ್ಪೀಕರ್ ಇಂಗ್ಲಿಷ್ ಅಲ್ಲಿ, ಅಥವಾ ಹಂಗಾಮಿ ಸ್ಪೀಕರ್ ಅನ್ನು ಆಯ್ಕೆ ಮಾಡ್ತಾರೆ. ಲೋಕಸಭಾ ಚೇರ್ಮನ್ ಅನ್ನು ಆಯ್ಕೆ ಅಂದ್ರೆ ಸಭಾಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಅವರು ಕುಳಿತುಕೊಂಡು ಇಡೀ ಕಲಾಪದಲ್ಲಿ ನಿಮ್ಮ ಎರಡೂ ಪಕ್ಷ, ವಿರೋಧ ಪಕ್ಷ ಆಗಿರ್ಬೋದು, ಸರ್ಕಾರ ಇರ್ಬೋದು, ಯಾವ್ದು ರಚನೆ ಆಗಿದೆ ಅವರ ಪರವಾಗಿ ಎರಡು ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಇಲೆಕ್ಷನ್ ನಿಂತರೆ ಇಲೆಕ್ಷನ್ ಮಾಡ್ಲಿಕ್ಕೆ ಇಲ್ಲಿ ಭಾರತ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಬಂದಿರ್ತಾರೆ. ಅವರು ಕೂತ್ಕೊಂಡು ಇಲೆಕ್ಷನ್ ಕೂಡ ಮಾಡ್ತಾರೆ. ಇಲೆಕ್ಷನ್ ಆಗ್ಲಿಲ್ಲ ಹೇಗೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗಾಗಿ ಆಡಳಿತ ಪಕ್ಷ ತನ್ನ ಅಭ್ಯರ್ಥಿ ಎಕ್ಸ್ ಅನ್ನುವ ವ್ಯಕ್ತಿಯನ್ನ ನೇಮಕ ಮಾಡಿದ್ರು ಅಂತ ಇಟ್ಕೊಳ್ಳುವ. ಈ ವ್ಯಕ್ತಿಗೆ ಓಕೆ ಅಂತ ಹೇಳಿ ಎಲ್ಲ ಸದಸ್ಯರು ಸೂಚನೆ ಮಾಡಿದ್ರು, ಒಬ್ರು ಅನುಮೋದಿಸಿದ್ರು, ಸೂಚಕರು ಅನುಮೋದಕರು ಓಕೆ ಅಂತ ಆದ್ಮೇಲೆ ಬಹುಮತದ ಎಲ್ಲರೂ ಅಡ್ಡಿ ಇಲ್ಲ ಅಂತ ಆದ್ಮೇಲೆ ಅವರೇ ಆಗಿಬಿಡ್ತಾರೆ. ಇಲೆಕ್ಷನ್ ಮಾಡೋ ಪ್ರಶ್ನೆ ಬರುದಿಲ್ಲ. ಇಲ್ಲ, ಅಲ್ಲಿ ಇಲೆಕ್ಷನ್ ಆಗ್ಬೇಕು ಅಂತ ಆದ್ರೆ ಇನ್ನೊಬ್ರು ವಿರೋಧ ಪಕ್ಷದ ವಾಯ್ ಅನ್ನೋರು ಒಂದು ವ್ಯಕ್ತಿಯನ್ನು ನಿಲ್ಲಿಸಿದ್ರು, ಇವರ ವ್ಯಕ್ತಿ, ಆಗ ಚುನಾವಣೆ ಆಗ್ತದೆ. ಆ ಚುನಾವಣೆ ಆಗೋದಕ್ಕೋಸ್ಕರ ಭಾರತ ಪ್ರಧಾನ ಕಾರ್ಯದರ್ಶಿ ನೇತೃತ್ವದಲ್ಲಿ ಒಂದೆಲ್ಲ ಪ್ರಕ್ರಿಯೆಗಳು ಕೂಡ ನಡೀತದೆ. ಅಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಹೇಗಾಗ್ತದೆ ಅಂತ ಹೇಳಿದ್ರೆ, ಯಾರು ಆಡಳಿತ ಪಕ್ಷ ಬಂದಿರ್ತದೆ ಅಧಿಕಾರಕ್ಕೆ ಅವರ ವ್ಯಕ್ತಿಯನ್ನೇ ಅಧ್ಯಕ್ಷರಾಗಿ ಆಗ ಪ್ರಕ್ರಮ ಇದೆ. ಯಾಕೆಂದ್ರೆ ಬಹುಮತ ಸರ್ಕಾರ ಇರ್ತದೆ, ಸರ್ಕಾರ ರಚನೆ ಮಾಡಿದ್ದಾರೆ, ಸಭಾ ಅಧ್ಯಕ್ಷರನ್ನ ಸಹಜವಾಗಿ ಅವರದೇ ಇರ್ತಾರೆ.
ಈಗ ಯಾರಿದ್ದಾರೆ ಅಂತ ಪ್ರಶ್ನೆ ಬಂದ್ರೆ ಓಂ ಬಿರ್ಲಾ, ನೆನಪಿರ್ಲಿ, ಓಂ ಬಿರ್ಲಾ ಇದ್ದಾರೆ ಪ್ರಸ್ತುತ. ಸಭಾಧ್ಯಕ್ಷರು ಯಾರಿದ್ದಾರೆ? ಓಂ ಬಿರ್ಲಾ ಇದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ ಆಗ್ತದೆ. ನೆಕ್ಸ್ಟ್ ನೋಡುವಲ್ಲ. ಓಕೆ, ಮಂತ್ರಿಮಂಡಲ ಹೇಗೆ ರಚನೆ ಆಗ್ತದೆ ಅಂತೇಳಿ. ಸೊ ಮಂತ್ರಿಮಂಡಲ ಸಾಮೂಹಿಕ ಹೊಣೆಗಾರಿಕೆ. ಸೊ ಯಾವುದೇ ಒಂದು ಪಕ್ಷ ಸರ್ಕಾರಕ್ಕೆ ಬಂದ ಮೇಲೆ ಮಂತ್ರಿಮಂಡಲ ರಚನೆ ಆಗುವ ಪ್ರಕ್ರಿಯೆ ಹೇಗೆ ಅಂತ ಹೇಳಿದ್ರೆ, ಲೋಕಸಭೆ ಇಲ್ಲಿ ರಚನೆ ಆದ ತಕ್ಷಣ ಸರ್ಕಾರ ಯಾರು ಏನು ಅಂತ ಆಗ ನಿಮ್ಗೆ ಹೇಳಿದ್ದೇನೆ. ಒಟ್ಟು ಸಂಖ್ಯೆಯಲ್ಲಿ 272 ಪಡೆದವರು ಅಥವಾ ಅದಕ್ಕಿಂತ ಹೆಚ್ಚು ಪಡೆದರೂ ಅಡ್ಡಿಲ್ಲ. ಒಟ್ಟಿನಲ್ಲಿ ಅವರ ನಾಯಕ ಯಾರು ಅಂತ ಆಯ್ಕೆ ಮಾಡ್ತಾರೆ. ನಾಯಕ ಆಯ್ಕೆಯಲ್ಲಿ ಅವರು ಮೊದಲು ಪ್ರಧಾನಮಂತ್ರಿ ಆಗ್ತಾರೆ ಒಬ್ರು, ಆಮೇಲೆ ಅವರ ಮಂತ್ರಿಮಂಡಲ ರಚನೆ ಆಗ್ತದೆ. ಮಂತ್ರಿಮಂಡಲ ಲೋಕಸಭೆಗೆ ಏನಾಗಿರ್ತದೆ? ಹೌಸ್ ಆಫ್ ದ ಪೀಪಲ್, ಸಾಮೂಹಿಕವಾಗಿ ಹೊಣೆಗಾರಿಕೆ ಇದೆ. ಯಾಕೆ? ಜನರಿಂದ ಜನರಿಗಾಗಿ ಜನರ ಸರ್ಕಾರ ಆಗೋದ್ರಿಂದ ಜನತೆಗೆ ಆನ್ಸರ್ ಮಾಡೋದು ಯಾವುದು? ಲೋಕಸಭೆ. ಇದು ಜನರಿಗೆ ಹೊಣೆಗಾರಿಕೆ ಆಗಿದೆ ಅನ್ನೋ ಒಂದು ಪ್ರಶ್ನೆ. ಲೋಕಸಭೆ ಆಧಾರಿತವಾಗಿ ಸರ್ಕಾರ ಇರ್ತದೆ. ಇನ್ನು ಲೋಕಸಭೆ ವಿಶ್ವಾಸವಿರುವ ಮಾತ್ರ ಸರ್ಕಾರ ಇರ್ತದೆ ಅಂತ ಪಾಯಿಂಟ್ ಹಾಕಿದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲೋಕಸಭೆಯ ಅವಧಿ 5 ವರ್ಷ ಅಂತ ಹೇಳಿದೆ. ಎಷ್ಟು ವರ್ಷ? 5 ವರ್ಷ. ಈ 5 ವರ್ಷದಲ್ಲಿ ಆಕಸ್ಮಿಕ ಬೇರೆ ಬೇರೆ ಕಾರಣಗಳಿಂದ ಒಂದು ಪಕ್ಷಕ್ಕೆ ಬಹುಮತ ಸಾಬೀತು ಮಾಡಲಿಕ್ಕೆ ಅಂತ ಘಟನೆಗಳಾಗಿದೆ ಹಿಂದೆ. ಆಗದೇ ಇದ್ದಾಗ 4 ವರ್ಷ ಆದ್ಮೇಲೂ ಸರ್ಕಾರ ಇದ್ದು ಹೊಸ ಸರ್ಕಾರ ಬರ್ಬೋದು, ಅಥವಾ 5 ವರ್ಷ ಕಂಪ್ಲೀಟ್ ಆಗಬೇಕು. ಇತ್ತೀಚೆಗೆ ಕಂಪ್ಲೀಟ್ 5 ವರ್ಷವನ್ನೇ ಪೂರೈಸುವಂತ ಒಂದು ಪದ್ಧತಿ ಇದೆ. ಯಾಕೆಂದ್ರೆ ಜನರು ಬಹಳ ಎಲ್ಲ ಜ್ಞಾನವಂತರಾಗಿದ್ದಾರೆ. ಹಾಗಾಗಿ ಜನರಿಗೂ ಜ್ಞಾನವಂತರಾಗಿದ್ದಾರೆ, ಮತ್ತೆ ಪ್ರತಿನಿಧಿಗಳು ಕೂಡ ತಿಳ್ಕೊಂಡದ್ರಿಂದ ಪದೇ ಪದೇ ಚುನಾವಣೆಗಳು ಆಗ್ತಾ ಇಲ್ಲ ಇತ್ತೀಚೆಗೆ. ಬಟ್ ಹಿಂದೆಲ್ಲ ಆಗ್ತಾ ಇತ್ತು. ಸೊ ಓಕೆ, ಇಲ್ಲಿ ಮಸೂದೆಗಳು ವಿಂಗಡಣೆ ಅಂತ ಕೊಟ್ಟಿದ್ದೇನೆ. ಯಾಕೆ? ನಮ್ಮ ಜನತಂತ್ರದಲ್ಲಿ ಏನೇ ಇಲ್ಲಿ ಒಂದು ಕಾನೂನುಗಳನ್ನು ಮಾಡಬೇಕಾದ್ರೆ ಅಥವಾ ಮಸೂದೆ ಅಂತ ಹೇಳ್ತಾರೆ, ಅದಕ್ಕೆ ಬಿಲ್ ಅಂತಲೂ ಕೂಡ ಹೇಳ್ತಾರೆ. ಬಿಲ್ ಅಂತ ಹೇಳಿ ನಿಮಗೆ ಅದು ಕನ್ಫ್ಯೂಸ್ ಆಗ್ಬೋದು, ಬಿಲ್ ಅಂದ್ರೆ ಏನು ಅಂತ ಹೇಳಿ. ಬಿಲ್ ಅಂತಲೂ ಕೂಡ ಹೇಳ್ತಾರೆ. ಮಸೂದೆ ಕಾನೂನು ಆಗಬೇಕಾದ್ರೆ ಅದು ಒಂದು ಯಾವುದೇ ಒಂದು ಮಸೂದೆ ಮಂಡಿಸಿದ ಮೇಲೆ ಚರ್ಚೆ ವಿಮರ್ಶೆ ಆಗಿ ಬಹುಮತದಲ್ಲಿ ಆಯ್ಕೆ ಆಗುವಂಥದ್ದು. ಅಲ್ಲಿ ನಂತರ ಅದು ರಾಷ್ಟ್ರಪತಿ ಸೈನ್ ಆಗುವಂತ ಪ್ರಕ್ರಿಯೆ ಇರ್ತದೆ. ಇಲ್ಲಿ ಸಾಮಾನ್ಯ ಮಸೂದೆ, ಹಣಕಾಸು ಮಂತ್ರಿ ಬಗ್ಗೆ ತುಂಬಾ ಪ್ರಶ್ನೆಗಳು ಬರ್ತದೆ. ನೋಡಿ, ಮಂಡನೆ ಎಲ್ಲಿ ಮಾಡಬಹುದು? ಸಾಮಾನ್ಯ ಮಸೂದೆ ಯಾವುದೇ ಸದನದಲ್ಲಿ, ಲೋಕಸಭೆಯಲ್ಲೂ ಮಾಡಬಹುದು, ರಾಜ್ಯಸಭೆಯಲ್ಲೂ ಮಾಡಬಹುದು. ರಾಜ್ಯಸಭೆ, ಲೋಕಸಭೆ ಎಲ್ಲಿಯೂ ಕೂಡ ಮಂಡಿಸಬಹುದು. ಓಕೆ, ತಿದ್ದುಪಡಿ ಅಥವಾ ತಿರಸ್ಕಾರ ಮಾಡಬಹುದು. ಸಾಮಾನ್ಯ ಮಸೂದೆ ನೋಡಿ ತಿಳ್ಕೊಳ್ಳಿ, ಸಾಮಾನ್ಯ ಮಸೂದೆ ಲೋಕಸಭೆ, ರಾಜ್ಯಸಭೆ ಎಲ್ಲಿಯೂ ಕೂಡ ಪ್ರಥಮದಲ್ಲಿ ಮಂಡಿಸಬಹುದು. ಅದನ್ನ ಬಹುಮತದಲ್ಲಿ ಆಯ್ಕೆ ಮಾಡುವಂಥದ್ದು. ತಿದ್ದುಪಡಿ ಅಥವಾ ತಿರಸ್ಕಾರ, ತಿದ್ದುಪಡಿ ಮಾಡ್ಲಿಕ್ಕೆ ಸೂಚನೆ ಕೂಡ ಮಾಡಬಹುದು, ತಿರಸ್ಕಾರವೂ ಮಾಡಬಹುದು. ಎರಡೂ ಸದನಕ್ಕೆ ಅವಕಾಶ ಇದೆ. ಇಲ್ಲಿ ಸಾಮಾನ್ಯ ಮಸೂದೆಗಳು ಈ ರೀತಿ ಆಗ್ತದೆ. ಇಲ್ಲಿ ಹಣಕಾಸು ಮಸೂದೆ ತುಂಬಾ ಪ್ರಶ್ನೆಗಳು ಬರ್ತದೆ. ಇದು ಬಹಳ ಇಂಪಾರ್ಟೆಂಟು. ಲೋಕಸಭೆಯಲ್ಲಿ ಮಾತ್ರ ಮಂಡಿಸುವಂಥದ್ದು. ನೋಡಿ ನೆನ್ಪಿಡಿ, ಪ್ರಥಮವಾಗಿ ಹಣಕಾಸು ಮಸೂದೆ ಎಲ್ಲಿ ಮಂಡಿಸ್ತಾರೆ ಅಂದ್ರೆ ಲೋಕಸಭೆಯಲ್ಲಿ. ಒಂದು ಪಾಯಿಂಟ್ ಆಗ್ತದೆ. ಆರ್ಟಿಕಲ್ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದಿದೆ? ಅನುಚ್ಛೇದ, ಆರ್ಟಿಕಲ್ 110, 112, 117 ನೆನ್ಪಿಟ್ಕೊಳ್ಳಿ. ಇದು ಒಂದು ಪಾಯಿಂಟ್. ಇಲ್ಲಿ ಈ ಮಸೂದೆಯನ್ನ ರಾಜ್ಯಸಭೆ ತಿರಸ್ಕರಿಸುವಂತಿಲ್ಲ. ಯಾಕೆ? ಜನರಿಂದ ಆಯ್ಕೆಯಾದ ಸರ್ಕಾರ ಜನರಿಗೆ ಆನ್ಸರೇಬಲ್ ಇರೋದ್ರಿಂದ ಆ ಮಸೂದೆ ಅಂದ್ರೆ ಹಣಕಾಸು ಖರ್ಚು ಮಾಡಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ ಹಣಕಾಸು ಮಸೂದೆ ಬಹಳ ಮಹತ್ವದಾಗಿರ್ತದೆ. ಆ ನೆಲೆಯಲ್ಲಿ ಲೋಕಸಭೆ ಅದನ್ನ ರಾಜ್ಯಸಭೆಗೆ ಕಳಿಸಿದ್ರೆ 14 ದಿನದ ಒಳಗೆ ಅದನ್ನ ಅವರು ಪಾಸ್ ಮಾಡಬೇಕು. ಅದು ಪಾಸ್ ಮಾಡಲಿಲ್ಲ ಹಾಗೆ ಇಟ್ಕೊಳ್ಳೋ ಹಾಗಿಲ್ಲ. ಇಟ್ಕೊಂಡ್ರೆ ಆಟೋಮೆಟಿಕ್ಲಿ ಅದು ಕಾನೂನು ಆಗ್ತದೆ, ಅದು ಇನ್ನೊಂದು ವಿಷಯ. ಆದ್ರೆ 14 ದಿನದೊಳಗೆ ಅವ್ರು ಪಾಸ್ ಮಾಡಿ ಕಳಿಸ್ಬೇಕು. ತಿರಸ್ಕಾರ ಅಂತೂ ಮಾಡ್ಲಿಕ್ಕಿಲ್ಲ. ಇದರಲ್ಲಿ 2-3 ಪ್ರಶ್ನೆ ಆಗ್ತದೆ. ತಿರಸ್ಕಾರ ಮಾಡುವಂತಿಲ್ಲ, ಎಸ್ ತಿರಸ್ಕಾರ ಮಾಡುವಂತಿಲ್ಲ. ಎಷ್ಟು ದಿನದ ಒಳಗೆ ಅವರು ಕಳಿಸಬಹುದು ಅಂದ್ರೆ 14 ದಿವಸ. ಇದು ಒಂದು ಪ್ರಶ್ನೆ ಆಗ್ತದೆ. ಓಕೆ, ನಾವು ಈಗಾಗಲೇ ಮಸೂದೆಗಳ ಬಗ್ಗೆ ತಿಳಿಯಿತು. ಮಸೂದೆ ಮಂಡಿಸಿ ಆದ್ಮೇಲೆ ಅಂದ್ರೆ ಯಾವುದೇ ಒಂದು ಕಾನೂನನ್ನ ಮಾಡುವಾಗ ಅಲ್ಲಿ ಮಸೂದೆ ಮಂಡಿಸ್ತಾರೆ. ಆ ಮಸೂದೆ ಮಂಡಿಸಿದ ಮೇಲೆ
ಯಾವುದಾದ್ರು ಒಂದು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ತಿರಸ್ಕಾರ ಆದಾಗ ಜಂಟಿ ಅಧಿವೇಶನವನ್ನು ಕರೀತಾರೆ. ಎರಡೂ ಸಭೆ, ರಾಜ್ಯಸಭೆ, ಲೋಕಸಭೆ. ಈ ಜಂಟಿ ಅಧಿವೇಶನವನ್ನ ಕರೆದಾಗ ಯಾವುದರಲ್ಲಿ ಅದು ಒಂದು ತಿರಸ್ಕಾರ ಆಗಿರ್ಬೋದು, ಒಂದು ಮಸೂದೆ ಲೋಕಸಭೆಯಲ್ಲಿ ಆಗಿರ್ಬೋದು, ರಾಜ್ಯಸಭೆಯಲ್ಲಿ ಆಗಿರ್ಬೋದು. ಆಗ ಅದು ಪಾಸ್ ಮಾಡಬೇಕಾದ್ರೆ ಜಂಟಿ ಅಧಿವೇಶನ ಕರೀತಾರೆ. ಇದು ಯಾವ ಆರ್ಟಿಕಲ್ ಬರ್ತದೆ ಜಂಟಿ ಅಧಿವೇಶನ ಕರೀಲಿಕ್ಕೆ ಅಂದ್ರೆ 108. ಇದು ಒಂದು ಕೂಡ ನೆನ್ಪಿಡಿ. ಎಷ್ಟು ಆರ್ಟಿಕಲ್? 108. ವಿಧಿ, ಆರ್ಟಿಕಲ್ ಎಲ್ಲ ಒಂದೇ ನೋಡಿ. ವಿಧಿ ಅಂದ್ರೂ ಒಂದೇ, ಆರ್ಟಿಕಲ್ ಅಂತ ಈ ತರ ಕನ್ನಡದಲ್ಲಿ ಬಂದ್ರು ಒಂದೇ, ಅಥವಾ ಅನುಚ್ಛೇದ ಅಂತಲೂ ಬಂದ್ರು ಒಂದೇ. ಸೊ ವಿದ್ಯಾರ್ಥಿಗಳೇ, ವಿಧಿ, ಆರ್ಟಿಕಲ್, ಅನುಚ್ಛೇದ ಎಲ್ಲವೂ ಒಂದೇ ಅದು. ಸೊ ನಿಮ್ಗೆ ಯಾವ್ದು ಬಂದಿದೆ ಅದನ್ನ ನೋಡ್ಕೊಂಡು 108. ಯಾವ್ಯಾವ ಕಾರಣಗಳಿಂದ ಮಸೂದೆ ತಿರಸ್ಕಾರ ಆಗಬಹುದು? ಒಂದು ಸದನ ಪೂರ್ತಿ ತಿರಸ್ಕಾರ ಮಾಡಿದಾಗ, ಮಸೂದೆ ತಿದ್ದುಪಡಿ ಎರಡೂ ಸದನ ಭಿನ್ನಾಭಿಪ್ರಾಯ ಮೂಡಿದಾಗ, ಬೇರೆ ಬೇರೆ ಕಾರಣದ ಭಿನ್ನಾಭಿಪ್ರಾಯ ಇರ್ತದೆ. ಇಂತಹ ಸಂದರ್ಭದಲ್ಲಿ ಜಂಟಿ ಅಧಿವೇಶನ ನಡೀತದೆ. ಆರ್ಟಿಕಲ್ 108. ಅದರ ಅಧ್ಯಕ್ಷತೆ ಯಾರು ವಹಿಸ್ತಾರೆ? ಲೋಕಸಭಾ ಸದಸ್ಯರ ಸಭಾಧ್ಯಕ್ಷರ, ರಾಜ್ಯಸಭೆಯ ಚೇರ್ಮನ್ ಅಂತ ಪ್ರಶ್ನೆ ಬರ್ತದೆ. ಅಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ತುಂಬಾ ಜನ ಇಲ್ಲೇ ಕನ್ಫ್ಯೂಸ್ ಆಗ್ತದೆ. ಲೋಕಸಭೆ ಅಧ್ಯಕ್ಷತೆಯನ್ನ ಲೋಕಸಭಾ ಸ್ಪೀಕರ್ ಇದು ಮಾಡ್ತಾರೆ. ಯಾರು? ಜಂಟಿ ಅಧಿವೇಶನ ಅಧ್ಯಕ್ಷತೆಯನ್ನು ಯಾರು ಮಾಡ್ತಾರೆ ಅಂದ್ರೆ ಲೋಕಸಭಾ ಸ್ಪೀಕರ್, ಇವರು ಹೊಂದಿಸ್ತಾರೆ. ಎಲ್ಲಿ ಯಾವ ವಿಧಿಯಲ್ಲಿದೆ ಅಂತ ಹೇಳಿದ್ರೆ 118. ಇದು ಕೂಡ ಒಂದು ಪಾಯಿಂಟ್ ಆಗ್ತದೆ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಜಂಟಿ ಅಧಿವೇಶನದ ಸಭಾ ಅಧ್ಯಕ್ಷರನ್ನು ಯಾರು ಮುನ್ನಡೆಸುತ್ತಾರೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ರಾಜ್ಯಸಭೆಯ ಸಭಾಧ್ಯಕ್ಷರು, ಲೋಕಸಭೆಯ ಸದಸ್ಯರು, ಸಭಾಧ್ಯಕ್ಷರು, ಅಥವಾ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿ, ಹೀಗೆಲ್ಲ ಬರ್ಬೋದು ನಿಮಗೆ. ಅಲ್ಲಿ ನೀವು ಕ್ಲಿಯರ್ ಆಗಿ ಏನು ಮಾಡುವಂಥದ್ದು, ಲೋಕಸಭಾ ಅಧ್ಯಕ್ಷರೇ ಅದರದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ. ಯಾಕೆ? ಜಂಟಿ ಅಧಿವೇಶನ ಅಂದ ತಕ್ಷಣ ನಿಮಗೆ ದೊಡ್ಡ ವ್ಯಕ್ತಿನೇ ಮಾಡಬಹುದು ಅಂತ ಅನಿಸ್ಬೋದು. ಅಂದ್ರೆ ರಾಷ್ಟ್ರಪತಿಗಳು ಮಾಡಬಹುದು, ಉಪರಾಷ್ಟ್ರಪತಿಗಳು ಮಾಡಬಹುದು ಅಂತ ನಿಮ್ಮಲ್ಲಿ ಪ್ರಶ್ನೆ ಬರ್ಬೋದು. ಇಲ್ಲ, ನೆನ್ಪಿಟ್ಕೊಳ್ಳಿ, ಯಾರು ಮಾಡ್ತಾರೆ? ಸಭಾಧ್ಯಕ್ಷರು, ಲೋಕಸಭಾ ಅಧ್ಯಕ್ಷರೇ ಜಂಟಿ ಅಧಿವೇಶನದ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್ಗೆ ಹೋಗುವ. ಸದನದ ವ್ಯವಹಾರ, ಸಂಸತ್ತಿನ ಭಾಷೆ. ನೋಡಿ, ಲೋಕಸಭೆ ಯಾವ ಭಾಷೆಗಳಲ್ಲಿ ಅದರ ದಾಖಲೆಗಳನ್ನು ಇಡ್ತಾರೆ ಅಂತ ನಿಮಗೊಂದು ಪ್ರಶ್ನೆ ಬಂದ್ರೆ, ಸದನದ ವ್ಯವಹಾರ, ಸದನ ಅಂದ್ರೆ ಲೋಕಸಭೆಯ ಸಂಸತ್ತಿನ ಎರಡು ಸದನ, ರಾಜ್ಯಸಭೆ ಆಗಲಿ ರಾಜ್ಯಸಭೆಯಲ್ಲಿ ಇಲ್ಲಿ ಚರ್ಚೆ ವಿಮರ್ಶೆ ಆದ್ಮೇಲೆ ಅದರ ದಾಖಲೆಗಳನ್ನ ಇಡ್ಲಿಕ್ಕೆ ಎರಡು ಭಾಷೆಗಳಿದೆ. ಒಂದು ಹಿಂದಿ, ಯಾವುದೆಲ್ಲ ಇದೆ ನೋಡಿ, ಒಂದು ಹಿಂದಿ ಭಾಷೆ, ಇನ್ನೊಂದು ಇಂಗ್ಲಿಷ್ ಭಾಷೆಯಲ್ಲಿ. ಇದು ಬಹಳ ಇಂಪಾರ್ಟೆಂಟ್, ನೆನ್ಪಿಡಿ. ನಮ್ಮ ಲೋಕಸಭೆ, ರಾಜ್ಯಸಭೆ ಯಾವುದೇ ದಾಖಲೆಗಳು, ಭಾರತ ಸರ್ಕಾರದ ಯಾವುದೇ ದಾಖಲೆಗಳು ಎರಡು ಭಾಷೆಯಲ್ಲಿ ಇರ್ತದೆ. ಒಂದು ಹಿಂದಿ, ಇನ್ನೊಂದು ಇಂಗ್ಲಿಷ್. ಅದನ್ನು ಯಾವ ವಿಧಿಯಲ್ಲಿ ಅಳವಡಿಸಿದ್ದಾರೆ ಸಂಸತ್ತಿನ ನಮ್ಮ ಸಂವಿಧಾನದಲ್ಲಿ ಅಂದ್ರೆ 120. ನೆನ್ಪಿಟ್ಕೊಳ್ಳಿ, ಯಾವ ಆರ್ಟಿಕಲ್ ಅಲ್ಲಿ ಅದನ್ನು ನಮೂದಿಸಿದ್ದಾರೆ ನಮ್ಮ ಸಂಸತ್ತಿನ ಭಾಷೆ ಅಂತ ಹೇಳಿದಾಗ 120. ಯಾವ ಭಾಷೆಗಳಲ್ಲಿ ಅಂತ ಹೇಳಿದ್ರೆ ಹಿಂದಿ ಮತ್ತು ಇಂಗ್ಲಿಷ್. ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ನಮ್ಮ ಸಂಸದರು ಕನ್ನಡಿಗರಿದ್ದಾರೆ, ಬೇರೆ ಬೇರೆ ಭಾಷೆಯವರಿದ್ದಾರೆ, ತಮಿಳು ಇದ್ದಾರೆ, ಆಂಧ್ರ ಇದ್ದಾರೆ. ಅವರಿಗೆ ಹಿಂದಿಯೂ ಬರುವುದಿಲ್ಲ, ಇಂಗ್ಲಿಷ್ ಬರುವುದಿಲ್ಲ ಅಂತ ಇಟ್ಕೊಳ್ಳುವ. ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಬಹುದಾ ಕನ್ನಡದಲ್ಲಿ ಅಥವಾ ತಮಿಳಲ್ಲಿ ಅಂತ ಕೇಳಿದ್ರೆ ಎಸ್. ಯಾವುದೇ ಒಬ್ಬ ಲೋಕಸಭಾ ಸದಸ್ಯರು ತನ್ನ ಭಾಷೆಯನ್ನು ಮಂಡಿಸಲಿಕ್ಕೆ ಅವಕಾಶ ಇದೆ. ಅವರು ಮುಂಚಿತವಾಗಿ ಲೋಕಸಭಾ ಅಧ್ಯಕ್ಷರಿಗೆ ಒಂದು ಮನವಿ ಕೊಡಬೇಕಾಗ್ತದೆ. ನಾನು ಕನ್ನಡಿಗ, ಉದಾಹರಣೆಗಾಗಿ ನಾನು ಕನ್ನಡದ ಹೇಳುದು, ಕನ್ನಡಿಗ, ನಾನು ಕನ್ನಡದಲ್ಲೇ ಪ್ರಶ್ನೆ ಕೇಳ್ತಾನೆ, ನನಗೆ ಕನ್ನಡದಲ್ಲೇ ಉತ್ತರ ಬೇಕು ಅಂತ ಹೇಳಿದಾಗ ಅಲ್ಲಿ ಸಭಾಧ್ಯಕ್ಷರು ಅದಕ್ಕಾಗಿ ಹಿಂದಿ, ಇಂಗ್ಲಿಷ್, ಕನ್ನಡ ಮೂರೂ ಭಾಷೆ ಇರುವ ಒಬ್ಬ ವ್ಯಕ್ತಿಯನ್ನಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಕೂತ್ಕೊಳ್ತಾರೆ. ಅಲ್ಲಿ ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆ ಏನು ಅಂತ ಅವರು ಅಲ್ಲಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಸಂಬಂಧಪಟ್ಟ ಅಲ್ಲಿ ಏನು ಮಿನಿಸ್ಟರ್ ಇದ್ದಾರೆ, ಮಂತ್ರಿ ಇದ್ದಾರೆ, ಅದಕ್ಕೆ ಆನ್ಸರ್ ಮಾಡಬಹುದು. ಲಿಖಿತ ಬೇಕಿದ್ರೆ ಲಿಖಿತದಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಎಸ್, ಹಿಂದೆ ನಮ್ಮ ಸನ್ಮಾನ್ಯ ದೇವೇಗೌಡರು ಕನ್ನಡದಲ್ಲಿ ಪ್ರಶ್ನೆ ಕೇಳಿ ಕನ್ನಡದಲ್ಲಿ ಉತ್ತರವನ್ನು ಪಡೆದಿದ್ದಾರೆ. ಈ ತರ ಅವಕಾಶ ಇದೆ. ಆದ್ರೆ ದಾಖಲೆಗಳು ಯಾವ ಭಾಷೆಯಲ್ಲಿ ಇರ್ತದೆ ಅಂದ್ರೆ ಹಿಂದಿ, ಇಂಗ್ಲಿಷ್. ಇದೊಂದು ನೆನ್ಪಿಡಿ, ಬಹಳ ಇಂಪಾರ್ಟೆಂಟ್. ಇಲ್ಲಿ ಕನ್ಫ್ಯೂಸ್ ಮಾಡಿಸ್ತಾರೆ. ಸೊ ಸಂಸತ್ತಿನ ವ್ಯವಹಾರಗಳು ಹಿಂದಿ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಇದೆ. ಷರತ್ತು ಇದು 342 ವಿಧಿಯ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ. ಅದರ ಅರ್ಥ ಹಾಗಿದ್ರೆ ಅದೇ ಭಾಷೆ ಅಂತ ಹೇಳಿದ್ರೆ ಈಗ ಹೇಳಿದೆಲ್ಲ ಯಾವ ಭಾಷೆಯಲ್ಲೂ ಕೂಡ ನೀವು ಪ್ರಶ್ನೆಗಳನ್ನು ಕೇಳಬಹುದು, ಪ್ರಶ್ನೆಗೆ ಉತ್ತರವನ್ನು ಪಡಿಬಹುದು. ಆದರೆ ಚರ್ಚೆ ಆಗೋದು ಮಾತ್ರ ಇಲ್ಲಿ, ಈ ಭಾಷೆಯಲ್ಲಿ. ಸೊ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಓಕೆ.
ನೆಕ್ಸ್ಟ್ ಹೋಗುವಲ್ಲ. ಸಮಗ್ರ ಲೋಕಸಭೆಯ ವಿಧಿಗಳ ಬಗ್ಗೆ ಅಂತ ಹೇಳಿ ಬಹಳ ಒಂದು ಇಲ್ಲಿ ಬಹಳ ಅದ್ಭುತವಾದ ಸ್ಲೈಡ್ ಇದೆ. ಇದು ನಿಮಗೆ ಮುಂದಿನ ಪ್ರಶ್ನೆ ಬಹಳ ಅದ್ಭುತ ಆಗ್ತದೆ. ಜಂಟಿ ಅಧಿವೇಶನ ಅಧ್ಯಕ್ಷತೆ ಯಾರು ವಹಿಸ್ತಾರೆ ಅಂತ ಅದಕ್ಕೆ ರಿಲೇಟೆಡ್ ಆರ್ಟಿಕಲ್. ಸೊ ಜಂಟಿ ಅಧಿವೇಶನದ ಸಭಾ ಅಧ್ಯಕ್ಷರು ವಹಿಸುವ ಯಾವ ವಿಧಿಯಲ್ಲಿದೆ ಅಂತ ಹೇಳಿದ್ರೆ 118. ನೆನ್ಪಿಟ್ಕೊಳ್ಳಿ. ಸಂಸತ್ತಿನ ಭಾಷೆ ಯಾವ ವಿಧಿಯಲ್ಲಿದೆ ಅಥವಾ ಯಾವ ಅನುಚ್ಛೇದದಲ್ಲಿದೆ ಅಂತ ಹೇಳಿದ್ರೆ 120. ರಾಷ್ಟ್ರಪತಿ, ನಾನು ಆಗಲೇ ಹೇಳಿದ್ದೇನೆ ರಾಷ್ಟ್ರಪತಿ ಬಗ್ಗೆ. ರಾಷ್ಟ್ರಪತಿ ಅವರ ಒಂದು ಸಂಸತ್ತಿನ ಯಾವ ವಿಧಿ ಅನುಚ್ಛೇದದಲ್ಲಿ ಅವರದ್ದು ವಿಷಯಗಳನ್ನು ಅಳವಡಿಸಿದ್ದಾರೆ ಅಂತ ಹೇಳಿದ್ರೆ 52. ಸಂಸತ್ತಿನ ರಚನೆ ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೇವೆ. ಪಾರ್ಲಿಮೆಂಟ್ ಯಾವ ರೀತಿ ಆಗ್ತದೆ ಅನ್ನೋದು 79. ಇನ್ನು ರಾಜ್ಯಸಭೆ ಹೇಗೆ ರಚನೆ ಆಗ್ತದೆ ಮುಂದೆ ಪಾಠ ಮಾಡ್ಲಿಕ್ಕಿದ್ದೇನೆ ವಿಸ್ತೃತವಾಗಿ. ಅದರ ವಿಧಿ ಯಾವುದು ಅಂದ್ರೆ 80. ನಾವು ಈಗ ಅಧ್ಯಯನ ಮಾಡ್ತಾ ಇರೋದು ಲೋಕಸಭೆ ಬಗ್ಗೆ. ಲೋಕಸಭೆಯ ವಿಧಿ ಅಥವಾ ಅನುಚ್ಛೇದ ಯಾವುದು ಅಂತ ಹೇಳಿದ್ರೆ 81. ಇನ್ನು ಆಂಗ್ಲೋ ಇಂಡಿಯನ್ ಯಾವ ಆರ್ಟಿಕಲ್ ಅಲ್ಲಿ ಅನ್ವಯ ಅಳವಡಿಸಿದ್ರು ಅಂತ ಹೇಳಿದ್ರೆ ಇಲ್ಲಿ 331. ನಾನು ಹೇಳಿದೆ ರದ್ದಾಗಿದೆ ಅಂತ ಹೇಳಿ. 104ನೇ ತಿದ್ದುಪಡಿಯನ್ನು ರದ್ದಾಗಿದೆ. ಅದು ಕೂಡ ಒಂದು ಪಾಯಿಂಟ್ ಬಂದ್ರೆ ನೆನ್ಪಿಟ್ಕೊಳ್ಳಿ. ಸಾಮೂಹಿಕ ಹೊಣೆಗಾರಿಕೆ, ಮಂತ್ರಿಮಂಡಲ ಸಾಮೂಹಿಕ ಹೊಣೆಗಾರಿಕೆ ಯಾವುದರಲ್ಲಿ ಅಂತ ಹೇಳಿದ್ರೆ 75(3). ಬಹಳ ಇಂಪಾರ್ಟೆಂಟ್. ಏನು ಮಂತ್ರಿಮಂಡಲ ಸಾಮೂಹಿಕ ಹೊಣೆಗಾರಿಕೆ ಅಂದ್ರೆ, ಒಂದು ಸರ್ಕಾರ ಆದ್ಮೇಲೆ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲಗಳು ಸೇರಿ ಇಡೀ ನಮ್ಮ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಎಲ್ಲರೂ ಅದಕ್ಕೆ ಹೊಣೆಗಾರಿಕೆ ಸಾಮೂಹಿಕವಾಗಿ. ಹೆಚ್ಚಾಗಿ ಹೇಗಿರ್ತದೆ ಅಂತ ಹೇಳಿದ್ರೆ, ನೀವು ಕ್ರಿಕೆಟ್ ನೋಡ್ತಾ ಇದ್ದೀರಿ. ಕ್ರಿಕೆಟ್ ಅಲ್ಲಿ ಮ್ಯಾಚ್ ಪ್ರಾರಂಭ ಆಗುವ ಮೊದಲು ಟಾಸ್ ಹಾಕಿ ಯಾರು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿದಾಗ ಒಬ್ರು ಬ್ಯಾಟಿಂಗ್ ಒಬ್ರು ಫೀಲ್ಡಿಂಗ್ ತಗೊಳ್ತಾರೆ. ಅಲ್ಲಿ ನಾಯಕನ ಅದನ್ನ ಆಡೋದೇ ಇಲ್ಲ ಅಂತ ಹೊರಗೆ ಬಂದ್ರೆ ನಾವು ಆಡ್ತೇವೆ ಅಂತ ಬೇರೆ ಸದಸ್ಯರು ಹೇಳ್ತಾರ? ಇಲ್ಲ, ಹೇಳುವಾಗಿಲ್ಲ. ನಾಯಕ ಹೇಳಿದ ಮೇಲೆ ಮುಗೀತಲ್ಲಿ. ಇಲ್ಲಿ ಕೂಡ ಹಾಗೆ ಇದೆ. ಇಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಎಲ್ಲವೂ ನಡೆದ್ರೂ ಕೂಡ ಎಲ್ಲ ಮಂತ್ರಿಗಳು ಅದಕ್ಕೆ ಹೊಣೆಗಾರಿಕೆ ಇದ್ದಾರೆ. ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಯಾವ ಆರ್ಟಿಕಲ್ ಅಲ್ಲಿ ಇದೆ ಅಂತ ಹೇಳಿದ್ರೆ 75(3). ಇದು ಕೂಡ ಒಂದು ನೆನ್ಪಿಟ್ಕೊಳ್ಳಿ, ಮೋಸ್ಟ್ ಇಂಪಾರ್ಟೆಂಟ್. ಇನ್ನು ಜಂಟಿ ಅಧಿವೇಶನ ಯಾವುದಾದ್ರೂ ಸಭೆಯಲ್ಲಿ ಅಂದ್ರೆ ಲೋಕಸಭೆ ರಾಜ್ಯಸಭೆಯಲ್ಲಿ ಒಂದು ಮಸೂದೆ ಮಂಡಿಸುವಾಗ ತಿರಸ್ಕಾರ ಆದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದು ಪಾಸ್ ಆಗ್ಲಿಲ್ಲ ಅಂತ ಆದ್ರೆ ಅಲ್ಲಿ ಯಾವ ಜಂಟಿ ಅಧಿವೇಶನ ಯಾವ ಆರ್ಟಿಕಲ್ ಅಲ್ಲಿ ಬರ್ತದೆ ಕಲೀಲಿಕ್ಕೆ ಅಂತ ಹೇಳಿದ್ರೆ 108. ನೆನ್ಪಿಟ್ಕೊಳ್ಳಿ, 108 ಅಧಿವೇಶನ. ಹಣಕಾಸು ಮಸೂದೆ ಹೌದು ಅಲ್ವಾ ಅಂತೇಳಿ ಇದು ನಿರ್ಧಾರ ಆಗುವಂತದ್ದು ಆರ್ಟಿಕಲ್ ಯಾವುದು? 110. ಈ ಎಲ್ಲ ಆರ್ಟಿಕಲ್ಗಳಿಗೂ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ. ಖಂಡಿತ ನಿಮಗೆ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಹಕಾರಿ ಆಗ್ತದೆ. ಇದು ಬಹಳ ಅದ್ಭುತವಾಗಿದೆ. ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ನಿಮಗೆ ಖಂಡಿತ ಸಹಕಾರಿ ಆಗ್ತದೆ.